ಒಂದು ಸರ್ವೆ ಮಾಡಬೇಕಾದ್ರೆ ಒಂದು ನೋಟಿಸ್ ಕೊಡ್ಬೇಕಲ್ಲ, ಅದೇನೋ ಕೋರ್ಟ್ ಅಲ್ಲಿ ಏನೋ ಪ್ರತಿನಿತ್ಯ ನಡೀತಾ ಇದೆ. ಕುಮಾರಸ್ವಾಮಿ ಸಂಬಂಧಿಕರು ಅಂತ ಅಲ್ಲಿ ಕೋರ್ಟ್ ಅಲ್ಲಿ ರಿಯಾಕ್ಷನ್ ಇದೆ. ಸರ್ ನೋಟಿಸ್ ಕೊಡದೆ ಬರ್ಲಿಕ್ಕೆ ಆಗಲ್ಲ ಸರ್, ನೀವು ಹೇಳಿ ಸತ್ಯ ಇದೆ. ಏನ್ ಮಾಡೋದು, ನಮ್ಗೆ ಸುಪರ್ದಿಲ್ಲ, ಮೇಲ್ನ ಒತ್ತಡ. ಇದು ಸಿದ್ದರಾಮಯ್ಯನವರು ಆಡಳಿತ. ಅವ್ರು ಇರೋರ್ನೇ ಮುಂದುವರಿಸ್ಕೊತಾರೋ ಇಲ್ಲ ಇನ್ನು 10 ವರ್ಷ ಅವ್ರನ್ನೇ ಮುಂದುವರಿಸ್ತಾರೋ. ಯಾಕೆಂದ್ರೆ ಐತಿಹಾಸಿಕವಾದ ದಾಖಲೆ ನಿರ್ಮಾಣ ಆಗಬೇಕು. ದೇವರಾಜ್ ಅರಸು ನಂತರ ಅದು ನಿಮ್ದೇನು ವರದಿ ರೆಡಿ ಇದೆ ಅಂತೀರಿ, ಅದರಲ್ಲಿ ನಂದೇನು ತಕರಾರಿಲ್ಲ. ಅದರಲ್ಲಿ ನಿಮ್ಮ ಲೋಕಾಯುಕ್ತ ಪೊಲೀಸ್ ಇಲಾಖೆ ಇವತ್ತೇನಿದೆ ತನಿಖೆ ವರದಿ ಕೊಡ್ಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವರಿಗೆ ನೀವು ಇದಕ್ಕಿಂತಲೂ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಳ್ಳಾಗಿಲ್ಲ. ಏನು ಹೆಚ್ಚಿಗೆ ನಿರೀಕ್ಷೆ ನೀವೇನು ಇಟ್ಕೊಳ್ಳೇಬೇಡಿ. ಈಗ ನೋಡಿ, ನನ್ನ ವಿಷಯದಲ್ಲಿ ತಗೊಳ್ಳಿ, 1983, 84, 85 ನಾನು ಚಿತ್ರರಂಗದಲ್ಲಿ ಹಂಚಿಕೆದಾರನಿದ್ದಾಗ 45 ಎಕರೆ ಭೂಮಿ ಖರೀದಿ ಮಾಡಿದೆ. 1985 ಅದೆಂಥದ್ದು ನನ್ನ ಭೂಮಿ. ನಾನೇನೋ 200 ಎಕರೆನೋ 300 ಎಕರೆನೋ ಅದೆಷ್ಟೋ ಎಕರೆ ಲಪಟಾಯಿಸ್ಬಿಟ್ಟಿದ್ದೀವಿ ಅಂತ ಹೇಳಿ ಇವತ್ತು SIT ರಚನೆ 5 ಜನ, ಒಬ್ಬ ರೀಜನಲ್ ಕಮಿಷನರು, ಒಬ್ಬ DLR ಯಾರೋ ಇನ್ನೊಬ್ಬ DDLR, 5 ಜನ SIT ಕಮಿಟಿ. ನನ್ನ ತೋಟಕ್ಕೆ ಹೋಗ್ಬೇಕು ಅಂತಾರೆ. ನನಗೆ ಬಂದ ಇನ್ಫಾರ್ಮೇಷನ್ನು, ಒಂದು ಸರ್ವೆ ಮಾಡಬೇಕಾದ್ರೆ ಒಂದು ನೋಟಿಸ್ ಕೊಡಬೇಕಲ್ಲ, ಅದೇನೋ ಕೋರ್ಟಲ್ಲಿ ಏನೋ ಪ್ರತಿನಿತ್ಯ ನಡೀತಾ ಇದೆ. ಕುಮಾರಸ್ವಾಮಿ ಸಂಬಂಧಿಕರು ಅಂತ ಅಲ್ಲಿ ಕೋರ್ಟಲ್ಲಿ ರಿಯಾಕ್ಷನ್ ಇದೆ. ನಾನು ಅವ್ರ ರಿಯಾಕ್ಷನ್ ಬಗ್ಗೆ ಚರ್ಚೆ ಮಾಡಲ್ಲ. ದಾಖಲಾತಿಗಳು ಯಾರು ನೋಡಿದ್ದೀರಿ? 85ರಿಂದ ನಡೀತಾ ಇದೆ. ಇದು ಕಷ್ಟಪಟ್ಟು ಸಂಪಾದನೆ ಮಾಡಿ ಖರೀದಿ ಮಾಡಿರೋ ಭೂಮಿ. ಇಲ್ಲ, ಅಲ್ಲೇನು ರೆಸಾರ್ಟ್ ಮಾಡಿಲ್ಲ. ತೆಂಗಿನ ಗಿಡ, ಅಡಿಕೆ ಗಿಡ ಹಾಕಿದ್ದೀನಿ. 40 ವರ್ಷದಿಂದ ನಾನು ಸುಪರ್ದಿಲ್ಲಿದೆ. ಇವತ್ತು ವಿರೋಧ ಪಕ್ಷಗಳನ್ನ ಬಗ್ಗಬಡಿತೀವಿ ಅಂತ ಎದುರಿಸ್ಲಿಕ್ಕಾಗತ್ತ? ನನ್ನನ್ನು ಸರ್ಕಾರ ಕೇಳ್ತೀನಿ. ನೆನ್ನೆ ಅದು ಎಂಥದ್ದು ಪೊಲೀಸ್ ಫೋರ್ಸು ಎಲ್ಲರನ್ನೂ ತಗೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡಿ ನಾನು ಕೇಳಿದೆ. ಅಲ್ಲಪ್ಪ, ಇಂಟರ್ನ್ಯಾಷನಲ್ ಸರ್ವೇಯರ್ನ ಯಾರಾದರೂ ಕರೆಸ್ಕೊಂಬಿಡಿ, ಆ ಭೂಮಿಯಲ್ಲಿ ಏನಾದರೂ ಒತ್ತುವರಿ ಆಗಿದ್ರೆ ತಗೊಳ್ರಪ್ಪ. ನೀವು ನನಗೆ ನೋಟಿಸೇ ಕೊಡದೆ ನನ್ನ ಪ್ರಾಪರ್ಟಿ ನೀವು ಹೆಂಗೆ ಒಳಗಡೆ ಬರ್ತೀರಪ್ಪ ಅಂತ ಕೇಳಿದೆ ಕೆಲವು ಅಧಿಕಾರಿಗೆ. ಅವ್ರು ಹೇಳಿದ್ರು, ಒಪ್ಕೊಂಡ್ರು. ಸರ್ ನೋಟಿಸ್ ಕೊಡದೆ ಬರ್ಲಿಕ್ಕೆ ಆಗಲ್ಲ ಸರ್, ನೀವು ಹೇಳಿ ಸತ್ಯ ಇದೆ. ಏನು ಮಾಡೋದು, ನಮ್ಗೆ ಸುಪರ್ದಿಲ್ಲ, ಮೇಲ್ನ ಒತ್ತಡ. ಇದು ಸಿದ್ದರಾಮಯ್ಯನವರು ಆಡಳಿತ. ಏನು ಟಾರ್ಗೆಟು ಮಾಡೋಕ್ಕಾಗಲ್ಲ. ಬ್ಲಡ್ ವಾಚ್ ಅದು ಯಾರ್ದು ಡೂಪ್ಲಿಕೇಟ್ ತಗೊಂಡೋಗಿ ವಿಧಾನಸೌಧದಲ್ಲಿ ಇಡಲಿಲ್ವಾ? ಇಂಥವ್ರು ನನ್ನ ಟಚ್ ಮಾಡೋಕ್ಕಾಗತ್ತಾ? 5 ವರ್ಷ ಇಲ್ಲ, 5 ವರ್ಷ ನನಗೆ 5 ವರ್ಷ ಇರ್ತಾರೋ ನವೆಂಬರ್ ಹೋಗುತ್ತೋ ನನಗದು ಸಂಬಂಧ ಇಲ್ಲ. ಹೇಳದ್ನಲ್ಲ, ಸರ್ಕಾರದ ಖಜಾನೆ ತುಂಬಿಸ್ರಪ್ಪ, ಜನಗಳ ಕಷ್ಟ ಸುಖ ನೋಡಿ. ನಾನು ಅದನ್ನೇ ಹೇಳ್ತಾ ಇರೋದು ಬ್ರದರ್. ಇದಕ್ಕೆ ಪ್ರಾಶಸ್ತ್ಯ ಬೇಕಿಲ್ಲ. ಯಾರೋ ಡೆಲ್ಲಿಗೆ ಹೋದ್ರಂತೆ, ಹೈಕಮಾಂಡ್ ನೋಡಿದ್ರಂತೆ, ಇನ್ಯಾರೋ ಹೋದ್ರಂತೆ, ಮತ್ತಿನ್ಯಾರನ್ನ ನೋಡಿದ್ರಂತೆ. ಇದು ನನಗೆ ಆದ್ಯತೆ ಅಲ್ಲ. ಅವ್ರವ್ರ ಪಕ್ಷದ ನಿರ್ಧಾರಗಳದು. ಅವ್ರು ಇರೋರ್ನೇ ಮುಂದುವರಿಸ್ಕೊತಾರೋ ಇಲ್ಲ ಇನ್ನು 10 ವರ್ಷ ಅವ್ರನ್ನೇ ಮುಂದುವರಿಸ್ತಾರೋ. ಯಾಕೆಂದರೆ ಐತಿಹಾಸಿಕವಾದ ದಾಖಲೆ ನಿರ್ಮಾಣ ಆಗಬೇಕಲ್ಲ. ದೇವರಾಜ್ ಅರಸು ನಂತರ ಏನೋ ನೋಡ್ತಾ ಇದ್ದೀನಲ್ಲ ಸುದ್ದಿವಾಹಿನಿಗಳಲ್ಲಿ, ದಾಖಲೆ ನಿರ್ಮಾಣ ಮಾಡಲಿಕ್ಕೆ ಏನೋ 10 ವರ್ಷ ಸಂಪೂರ್ಣಗೊಳಿಸ್ಬೇಕು ಅಂತ ಪಾಪ ಇನ್ನು ಕೆಲವರು ಮಂತ್ರಿಗಳು ಹೇಳ್ತಾರೆ. ದಾಖಲೆ ಮಾಡಿ ಎಲ್ಲ ಮಾಡ್ಕೊಳ್ಳಿ, ಹಿಡ್ಕೊಂಡಿರೋರು ಯಾರು? 10 ವರ್ಷ, ಇನ್ನೊಂದು 5 ವರ್ಷ ಮುಂದೆ ಓದ್ಕೊಬರ್ಗಲ್ಲ. ಅವ್ರ ಲೀಡರ್ಶಿಪ್ಪಲ್ಲೇ ಹೋಗಿ ನನಗೇನು ಸಂಬಂಧ? ನನಗದೆಲ್ಲ ಸರ್ಕಾರದಲ್ಲಿ ಯಾರಿಗೆ ಎಲ್ಲಿ ಉಸ್ತುವಾರಿ ಕೊಡಬೇಕು, ಯಾರಿಗೆ ಜವಾಬ್ದಾರಿ ಕೊಡಬೇಕು, ಅವರು ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ನಾನೇ ಅದಕ್ಕೆ ಉತ್ತರ ಕೊಟ್ಟೆ. ನಾನು ಮೊನ್ನೆನೂ ಸಹ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಜೊತೆಯಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀನಿ. MB ಪಾಟೀಲ್ರಿಗೂ ಮಾತಾಡಿದ್ದೇನೆ. ಇದು ಸುಮಾರು ಒಂದು 30-35 ವರ್ಷದ ದೇವೇಗೌಡರ ಕನಸು. ಒಂದು ರೈತರ ಬೆಳೀತಕ್ಕಂಥ ಬೆಳೆನ ವಿದೇಶಕ್ಕೆ ಸಾಗಿಸ್ಲಿಕ್ಕಂಥದ್ದಕ್ಕೆ ಒಂದು ಏರ್ ಕಾರ್ಗೋ ಫೆಸಿಲಿಟೀಸ್ಗಳಾಗಬೇಕು ಅನ್ನೋದು ಅವರ ಚಿಂತನೆ ದೇವೇಗೌಡರು. ಹಾಗೆ ಆಮೇಲೆ ಗತಿನಲ್ಲಿ ಹೋಗ್ತಾ ಇದೆ. ಬಟ್ ಆದಷ್ಟು ಬೇಗ ಮುಗಿಸ್ಬೇಕು ಅಂತೇಳಿ MB ಪಾಟೀಲ್ರು ಮೊನ್ನೆ ಡೆಲ್ಲಿಗೆ ಬಂದಾಗ ಅವ್ರಿಗೂ ಮನವಿ ಮಾಡಿದ್ದೇನೆ. ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿಗೂ ಮಾತಾಡಿದ್ದೇನೆ. ಒಂದು ಜಾಯಿಂಟ್ ಸಭೆನೂ ಕರೀರಿ ಅಂತ ರಿಕ್ವೆಸ್ಟ್ ಮಾಡಿದ್ದೇನೆ. ಈ ಸರ್ಕಾರದಲ್ಲಿ ನಾನೇನೋ ನಿರೀಕ್ಷೆ ಇಟ್ಟಿಲ್ಲ. ಹಿಂದಿನ ಸರ್ಕಾರದಲ್ಲೂ ಅದು ಏನೇನು ತೀರ್ಮಾನಗಳು ಮಾಡ್ಕೊಂಡ್ರು ಅವೆಲ್ಲ ಒಂದು ಭಾಗ ರಾಜಕೀಯಕ್ಕೆ ಬೇಕಿಲ್ಲ. ಒಟ್ಟಾರೆ ಜನಗಳಿಗೆ
ಅನುಕೂಲ ಆಗಬೇಕು. ಅದರ ಬಗ್ಗೆ ಸರ್ಕಾರ ತೀರ್ಮಾನ ಮಾಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.